ಎಷ್ಟು ಕೆಪಾಸಿಟಿ ಇರ್ಬೋದು ಇದು ನೋಡಿ. ಇಟ್ಸ್ ರನ್ನಿಂಗ್ ಬೈ ಎ ಕಂಪನಿ. ಸ್ಕೇಟಿಂಗ್ ಅವ್ರು ಕೆಳಕನ ಪೂರ್ತಿ ಇದ್ರಲ್ಲೇ ಹೊರಟೋಗ್ತಾರೆ ಅನ್ಕೋತೀನಿ. ಲಾಸ್ಟ್ ಡೆಡ್ ಎಂಡ್ಗೆ ಹೋಗ್ತಾರೆ, ತಿರ್ಗಿ ಹತ್ಕೊಂಡು ಬರ್ತಾರೆ ಬರೋರು. ಇಲ್ಲ ಒಂದ್ಸಲ ಹೋದ್ಮೇಲೆ ಜಾಸ್ತಿ ಬರಲ್ಲ ಅನ್ಕೋತೀನಿ. ತ್ಯಾವ ಆಗಿದೆ ಅಲ್ಲಿ ಅಬ್ಸರ್ವ್ ಮಾಡಿದಾಗೆ, ಮತ್ತೆ ಮತ್ತೆ ಬರೋದ್ರಿಂದನೇ ತ್ಯಾವ ಆಗೋದು. ಫಸ್ಟ್ ಟೈಮ್ಗೆಲ್ಲ ತ್ಯಾವ ಆಗಲ್ಲ. ಸರಿ, ಅಲ್ಲ ಕೆಲವರು ಯಾರೋ ಹುಡುಗರು ಬರ್ಬೋದಿಲ್ಲ ಅಂತ ಅಲ್ಲ, ಬಟ್ ಪದೇ ಪದೇ ಬರಲ್ಲ ಅನ್ಕೋತೀನಿ. ವೀಕೆಂಡ್ ಎಂಜಾಯ್ ಮಾಡಬೇಕು, ಮಸ್ತಿ ಮಾಡಬೇಕು. ಬರ್ತಾರೆ, ಎಂಜಾಯ್ ಮಾಡಿಕೊಂಡು ಹೋಗ್ತಾರೆ. ಮೊನ್ನೆ ನೀವು ಆಚೆ ಬರಲಿಲ್ಲ, ನೀವು ಮಲ್ಕೊಂಡ್ರಿ ಅಲ್ಲ, ನಾನು ಭಾವೇಶ್ ಹೋದ್ವಿ ಅಲ್ಲ. ಆ ಸ್ಟ್ರೀಟಲ್ಲಿ ನೋಡ್ಬೇಕಿತ್ತು ಜನಗಳು ಹೆಂಗಿದ್ರು ಅಂತ. ವೀಕೆಂಡು ಎಲ್ಲ ಅಷ್ಟೇ ವಿತ್ ಫ್ಯಾಮಿಲಿ ಸಮೇತ ಎಲ್ಲ ಬಂದು ಡ್ರಿಂಕ್ಸು, ಊಟ ಏನು ಬೇಕು ಎಲ್ಲ ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದಾರೆ. ನಾವು ಅದೇ ಅಂದ್ಕೋತಾ ಇದ್ವಿ, ನಮ್ಮ ಇಂಡಿಯಾದಲ್ಲಾಗಿದ್ರೆ ಕೆಲಸ, ಮನೆ, ಮಕ್ಕಳು, ಮರಿ ಹಿಂಗೆ ಓಡಾಡ್ಕೊಂಡು ಅಂದರೆ ಇಷ್ಟೇ ಇದರಲ್ಲಿ ಇದು ಮಾಡ್ತೀವಿ. ಯಾವಾಗ ನೋಡಿದ್ರು ಕೆಲಸ, ಮನೆ ಇದು ಅಂದ್ಕೊಂಡೇ ಇದ್ದೀವಿ. ಬಟ್ ಇಲ್ಲೆಲ್ಲ ಹಂಗಿಲ್ಲ. ಇಲ್ಲಿ ವೀಕೆಂಡ್ ಬಂದರೆ ಮುಗೀತಷ್ಟೇ, ರಜೆ ಎಂಜಾಯ್ ಮಾಡಬೇಕು. ಚೆನ್ನಾಗಿದೆ. ಸ್ಕೇಟಿಂಗ್ ಕೊಡಿಸು ಅಂತ ಕೇಳ್ತಾ ಇದೆ. ಬಟ್ ಇಲ್ಲೆಲ್ಲೂ ಸ್ಕೇಟಿಂಗ್ ಮಾಡ್ಲಿಕ್ಕೆ ಇದೆ ಇಲ್ಲ ಅಲ್ಲಿ ಕೊಡಿಸ್ಬೇಕೀಗ. ಎಕ್ಸಾಮಲ್ಲಿ ಚೆನ್ನಾಗಿ ಬಂದರೆ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಈಗ ಕೊಡಿಸು ಅಂತ ಕೂತ್ಕೊಂಡಿದ್ದೆ, ಕೊಡಿಸ್ಬೇಕು. ಮೇ ಬಿ ಏನು ಮಾಡ್ತಾರೆ, 1 or 2 times ಬರ್ತಾರೆ ಮೇಲ್ಗಡೆಗೆ ಇದು ಸ್ಕೇಟಿಂಗ್ ಇದಕ್ಕೆ. ಆಮೇಲೆ ಎಲ್ಲ ಬಿಟ್ಟು ಎಲ್ಲ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿ ಆಮೇಲೆ ಅವ್ರ ಹೌಸ್ ಹೋಲ್ಡ್ ಏನಿದೆ ಅದನ್ನು ಮಾಡಿಕೊಂಡು ಫೈನಲಾಗಿ ಆಚೆ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಬಂದು